ಹಣೆಯ ಮೇಲೆ ತ್ರಿಪುಂಡದ ಶಶಿಧರನ ಲೇಖನವಾಗಿರ್ತಕ್ಕಂತಹ ವಿಭೂತಿ, ಕಣ್ಣುಗಳೆಲ್ಲವೂ ರುದ್ರಾಕ್ಷಿಯಾಗಿತ್ತು, ತ್ವಚೆಯೆಲ್ಲ ವಿಭೂತಿಯ ಸ್ವರೂಪವಾಗಿತ್ತು, ಮನವು ಮಹಾಲಿಂಗವಾಗಿತ್ತು, ಅಂಗ ಲಿಂಗಕ್ಕೆ ಗೂಡಾಗಿತ್ತು, ಲಿಂಗ ಅಂಗಕ್ಕೆ ಗೂಡಾಗಿತ್ತು. ಎಷ್ಟು ಅತಿ ಅದ್ಭುತವಳು ಬದುಕು. ಅಕ್ಕ ಮಹಾದೇವಿ ಅಂದ್ರ ಹಿಂಗೆ ಎದುರಿಸ್ತಾಳಾಕೆ. ಅಂಗ ಲಿಂಗಕ್ಕೆ ಗೂಡಾಗಿತ್ತು, ಲಿಂಗ ಅಂಗಕ್ಕೆ ಗೂಡಾಗಿತ್ತು. ತೋರಲು ಹೆಣ್ಣು ರೂಪವಾದರೆ ಭಾವಿಸಲು ಗಂಡು ರೂಪ. ಏನಿದೆ ಅಂತ ಕೇಳಲು ಯಾರನ್ನ ಕೇಳ್ತಾಳ ಅವಳು? ಕೌಶಿಕನ ಅರಮನೆಗೆ ಹೋದ ನಂತರ ಕೇಳ್ತಾಳೆ, ಏನಿದೆ? ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಸುಡಲಿ ಈ ದೇಹವನ್ನು. ಹಿಂಗೆ ತೆಗೆದು ಹೋಗಿದ್ದಾಳೆ. ಶರೀರವನ್ನ ಪ್ರಯೋಗಶೀಲತೆಗೆ ಒಪ್ಪಿಸ್ತಾಳೆ ಆಕೆ. ನಮಗೆ ಭಯ, ನಮಗೊಂದು ಚೂರು ಬಿಡಕ್ಕೆ ಭಯ. ಮೈ ಮೇಲೇನಾರು ಒಂದಿಷ್ಟು ಗಾಯ ಆಯಿತು, ಯಪ್ಪ ಮುಗೀತು. ಕಾಲು ಮುರಿತು, ಮುಗೀತು. ರೊಕ್ಕ ಹೋಯ್ತು, ಮುಗೀತು ಜೀವನ. ಹೆಂಡ್ರು ಸತ್ರು, ಮುಗೀತು ಜೀವನ. ಸಾಲ ಮಾಡಿ ಸಿಕ್ಕಾಬಟ್ಟೆ ಕುಡಿದು ಬೆಳೆ ಬರಲಿಲ್ಲ ಅಂದ್ರೆ ಸತ್ತೋದ್ರ ಮುಗೀತು ಜೀವನ. ಅರ್ಥ ಆಯ್ತಲ್ಲ? ಅವಳು ಹಾಗೆ ಹೇಳಿಲ್ಲ. ಅವಳು ಜೀವನವೇ ಬಹಳ ಅತಿ ಅದ್ಭುತವಾದದು. ಎದರಲೇ ಇಲ್ಲ ಅವಳು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ತೊರೆಗಳಿಗಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನ. ಏನು ವಚನ ರೀ? ಮನ್ಯಾಗ ಬರೆದಿಟ್ಕೊಳ್ರಿ ಹೆಣ್ಮಕ್ಕಳು. ಗಂಡಂದಿರು ಬೈದು ಕೂಡಲೇ ವಚನ ಓದ್ಬಿಡ್ರಿ. ತಿಳಿತಿಲ್ಲ? ಗಂಡಂದ್ರೆ ಬೈದ್ರೋ ಇಲ್ಲ, ಒಂದ್ಸಲ ವಚನ ಓದ್ರಿ. ಯಾರು ಅಕ್ಕಪಕ್ಕದವ್ರು ಏನಾದರೂ ಒಂದಿಷ್ಟು ಹೇಳಿದ್ರೋ ಇಲ್ಲೋ, ವಚನ ಓದ್ರಿ. ಇಲ್ಲಿ ಕುತ್ಕೋಬೇಡ, ಹಿಂದಕ್ಕೆ ಹೋಗಿ ಕುತ್ಕೋ ಅಂತ ಹೇಳಿದ್ರೆ ಪ್ರವಚನಕ್ಕೆ ಬಿಟ್ಟು ಮನ್ಯಾಗ ಕುಂತಾರಲ್ಲ, ಅವರು ಆ ವಚನ ಓದಬೇಕು. ತಿಳಿತಿಲ್ಲ? ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದ ಸಮಾಧಾನಿಯಾಗಿರಬೇಕು. ಬೈದವರ ಎನ್ನ ಬಂಧುಗಳೆಂಬೆ, ಜರಿದವರ ಎನ್ನ ಜನ್ಮ ಬಂಧುಗಳೆಂಬೆ. ವಾ, ಇದು ಆಧ್ಯಾತ್ಮ ಸಾಧನೆ ಗಟ್ಟಿಗೊಳಿಸ್ತದ. ನಿಮ್ಮನ್ನ ಬದುಕಲಿಕ್ಕೆ ಅವಕಾಶ ಕೊಡ್ತದ ಆಧ್ಯಾತ್ಮ ಸಾಧನೆ. ನಮಗೆ ದೇಹದ ಮರ್ಯಾದಿ, ಅಂತಸ್ತಿನ ಮರ್ಯಾದಿ, ವಿದ್ಯದ ಮರ್ಯಾದಿ. ನಮಗೆ ಮರ್ಯಾದೆಯ ಮೇಲೆ ಬದುಕಿದ್ದೇವೆ. ಮರ್ಯಾದೆ ಮೇಲೆ ಬದುಕೋದಲ್ಲ, ಇನ್ನೊಬ್ರಿಗೆ ಮೋಸ ಮಾಡಲಾರ್ದೆ ಬದುಕಿರಬೇಕು. ಇದು ಜೀವನ. ಇದ್ದ ಬದರು ಟೊಪ್ಪಿಗೆ ಹಾಕ್ಬಿಟ್ಟು ಮರ್ಯಾದೆ ಕೊಡು ಅಂದ್ರೆ ಯಾರು ಕೊಡ್ತಾರೆ? ಎಷ್ಟು ಹೆಣ್ಮಕ್ಳು ಒಂದು ಚೂರು ಏನು ಹೇಳಂಗಿಲ್ಲ, ಮುಗುದೇ ಹೋಯ್ತು, ಡಳ 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 ಅಂತ ಅಳ್ತಾವ್ರಿ. 2 ಅಸ್ತ್ರ ನಿಮ್ಮ ಹತ್ರ, ಒಂದು ಸೂಟ್ ಕೇಸ್ ರೆಡಿ ಮಾಡ್ತೀರಿ, ಇವು ಎದುರೇ ಬಿಡ್ತಾವ್ರಿ. ಇವು ಎದುರಿಸೇ ಬಿಡ್ತೀರಿ ನೀವು. ಹೋಗ್ತೀನಿ ತವ್ರ ಮನೆಗೆ ಅಂತಾರೆ. ಏನು ಇದ ಜೀವನ? ಇವೆಲ್ಲವೂ ಎನ್ನ ಅಂಗದ ಮೇಲೆ ಬರಲಿ. ಮನಸ್ಸು ಗಟ್ಟಿಯಾಗಿರಬೇಕು. ಅದಕ್ಕಾಗಿ ಬಸವಣ್ಣ ಹೇಳದ ಅರ್ಥವ ಅನರ್ಥವ ಮಾಲಿಕೋಳಂಗಳಗೈಯುತ್ತಿರಲಿ, ಹುಟ್ಟಿದ ಮಕ್ಕಳು ನವಕಂಡ ಶಿಶುವಾಗುತ್ತಿರಲಿ, ಕಟ್ಟಿದ ಹೆಂಡತಿ ಕಣ್ಣ ಮುಂದೆ ನೆರೆಯಭಿಮಾನವಾಗಿ ಕೆಡುತ್ತಿರಲಿ. ಮತ್ತೆಯೋ ಲಿಂಗಾರಾಧನೆ, ಮತ್ತೆಯೋ ಜಂಗಮರಾಧನೆ, ಮತ್ತೆಯೋ ಪಾದೋದಕ ಪ್ರಸಾದ. ಇದಕ್ಕೆ ತಪ್ಪಿದನಾದರೆ ನಿಮ್ಮಾಣೆ, ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ. ಬದುಕ್ರಿ, ಧೈರ್ಯವಾಗಿ ಬದುಕ್ರಿ, ಹೆದರಬೇಡ್ರಿ ಯಾರು. ಇದು 2ನೇ ಸಲ ಹೇಳ್ತಿರೋದು ಈ ಪ್ರವಚನ ನಾನು ನಿಮಗೆ. ಇವತ್ತೊಂದು 3-4 ಕೇಸ್ ಬಂದದ್ದು, ಅದಕ್ಕೆ ಕೇಳಕತ್ತೀನಿ. ನಿಮ್ಮೂರದೇ ಕೇಸ್, ಹೆಣ್ಮಕ್ಳು ಸಾಯಬೇಕು ಅಂತ ಹೊಂಟಿದ್ರು. ನನ್ನ ಪ್ರವಚನ ಕೇಳಿ ಉಳಿದಾಳ. ಭಾಳ ದೊಡ್ಡದು, ಸಾಕು ಜೀವನದಲ್ಲಿ, ಇದಕ್ಕಿಂತ ದೊಡ್ಡದು ಏನು?
ಸಾಕು ನಮ್ಮ ಜೀವನ. ಒಂದು ಜೀವ ಉಳಿದ್ರೆ ಸಾಕು. ಈ ಜಗತ್ತಿನಲ್ಲಿ ಜೀವಿ ಇದ್ದಡೆ ಕ್ಷೇತ್ರ, ಹೃದಯವಿದ್ದಡೆ ತೀರ್ಥ. ಇಷ್ಟು ಹೇಳಿದ್ರೆ ಬಹಳ ಜನ ಸಾವು ನಿರ್ಧಾರ ತೆಗೆದುಕೊಳ್ತಾರೆ. ಮನುಷ್ಯನ ಜೀವನಕ್ಕೆ ಸಾವೇ ನಿರ್ಧಾರವಲ್ಲ, ಸಾಧನೆ ನಿರ್ಧಾರ. ಸಾಧನೆ ನಿರ್ಧಾರ. ಒಬ್ಬ ಹೆಣ್ಮಗಳಿಗೆ ಹೋಗೋತ್ತಿಗೆ ಗಂಡ ಬೈದು ಬಿಟ್ಟಿದ್ದ. ಎಂದೂ ಬೈದಿರಲಿಲ್ಲ, ಬೈದು ಬಿಟ್ಟಿದ್ದ. ಮದುವೆ ಆಗಿ 25 ವರ್ಷದಾಗ ಆಕೆ ಅಂದ್ಲು, ಒಂದು ದಿನ ಬೈದಿಲ್ಲ ನನ್ನ ಗಂಡ. ಹಿಂಗೆ ಬೈದಾನ ಅಂದ್ರೆ ಅವನು ಬರೋವರೆಗೆ ನಾನು ಇರಬಾರ್ದು ಅಂದ್ಲಕ್ಕಿ. ಯಾರು? ಸುಬ್ಬಮ್ಮ. ಅವ ಬರೋದ್ರೊಳಗ ನಾನು ಇರಲೇಬಾರ್ದು ಅಂದ್ಲು. ಹೋಗಿ ಹುಡುಕುದ್ಲು, ಹಗ್ಗ ನೋಡಿದ್ರೆ ಹಗ್ಗ ಸಿಗಲಿಲ್ಲ. ಏನೋ ಕುಡ್ದು ಸಾಯಬೇಕು ಅನ್ನೋಷ್ಟು ಏನೂ ಸಿಗಲೇ ಇಲ್ಲ ಇವಳಿಗೆ. ಕೊನೆಗೆ ಪಾಪ ಪೆಟ್ರೋಲ್ ಸಿಗ್ತಿರ್ಲಿಲ್ಲ. 1 ಲೀಟ್ರ್ ಪೆಟ್ರೋಲ್ ತಂದಿಟ್ಟಿದ್ದ, ಅದನ್ನೇ ಗಡ ಗಟ ಗಟ ಕುಡ್ದು ಬಿಟ್ಲ ರೇಖೆ. ಯಾರು? ಕುಡಿದ್ಲು. ಕುಡಿದು ಕೂಡಲೇ ಕಿಕ್ ಹೊಡೆದ್ಲು, ಗಾಡಿ ಓಡಿಸ್ದಂಗೆ ಊರು ತುಂಬ ಓಡಾಡಕತ್ತಾಳ, ತಿರ್ಗಾಡಕತ್ತಾಳ ಬ್ರರ್ರಂತ. ಸ್ವಲ್ಪ ನೀವು ಅಂದ್ರೆ ಅರ್ಥ ಆಗಿಲ್ಲೇನ? ಮನೆಗೆ ಒಂದು ಚೂರು ಆದ ಕೂಡನೇ ಪಕ್ಕದ ಮನೆಗೆ ಹೇಳೋದು, ಅವ್ರ ಮನೆಗೆ ಹೋಗಿ ಕುಂತೇಳೋದು, ಇವ್ರ ಮನೆಗೆ ಕುಂತೇಳೋದು. ನನ್ನ ಗಂಡ ಹಿಂಗಂದ, ನನ್ನ ಅತ್ತೆ ಹಿಂಗಂದ್ಲು, ನನ್ನ ಇವು ತಿರುಗ್ತವೆ. ಇವು ಸುಮ್ಮನೆ ತಿರುಗ್ತವೆ, ಬ್ರರ್ರಂತ ತಿರುಗ್ತವೆ ಇವು. ಹಿಂಗೆ ತಿರ್ಗಕತ್ತ ಬಿಟ್ಲಿ ಇವಳು. ಪೆಟ್ರೋಲ್ ಕುಡ್ದಾಳ, ಕಿಕ್ ಹೊಡೆದಾಳ, ಗಾಡಿ ಹೀರೋ ಹೊಂಡ ಓಡಾಡಕತ್ತ ಬಿಟ್ಟಾಳ. ಪಕ್ಕದ ಮನೆಯವ್ರು ನೋಡಿದ್ರು. ಪಕ್ಕದ ಮನೆಯವ್ರು ನೋಡಿ ಅವಳು ಗಂಡನ ಫೋನ್ ಮಾಡಿದ್ರು. ಹಲೋ ಸಿದ್ದಪ್ಪ, ಎಲ್ಲಿದ್ದೆ ಅಂದರು. ಯಾಕ್ಲೆ ನಿನಗೆ ಹೆಂಡತಿ ಊರು ತುಂಬ ತಿರುಗಾಡಕತ್ತಾಳ ನೋಡಿ ಬ್ರರ್ ಅಂದು. ಏನು ಮಾಡಾಳ ಅಂತಂದು. ಇಲ್ರಿ ಬೈದು ಬಂದಿದ್ದೆ. ಏನು ಮಾಡಾಳ? ಮನೆಗಿದ್ದಿದ್ದು ಪೆಟ್ರೋಲ್ ಕುಡಿದು ಬಿಟ್ಟಾಳ. ಡಾಕ್ಟ್ರಿಗೆ ಫೋನ್ ಹಚ್ಚಿದ. ಹಲೋ ಡಾಕ್ಟ್ರೇ, ಏನು ಮಾಡಿದ್ರಿ? ಪೆಟ್ರೋಲ್ ಕುಡಿದು ಬಿಡಾಳ. ಅದು ಪೆಟ್ರೋಲ್ ಇರೋ ತನಕ ತಿರುಗ್ತಾಳೆ, ಅದು ನಿಂತ ಮೇಲೆ ಗಾಡಿ ನಿಂತಿರ್ತದೆ, ಕರ್ಕೊಂಬ ಅಂದವ. ಮನೆಗೆ ಮನಕ್ಕೆ ಬದುಕಿಗೆ ಸಂಸ್ಕಾರವಿಲ್ಲದಿದ್ದರೆ ನಿಮ್ಮ ಬದುಕು ನಶ್ವರ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಿ ನೀವೆಲ್ಲರೂ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬೈದವರ ಎನ್ನ ಬಂಧುಗಳೆಂಬೆ, ಜರಿದವರ ಎನ್ನ ಜನ್ಮ ಬಂಧುಗಳೆಂಬೆ.